ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಐಶ್ವರ್ಯ ಫ್ರಮ್ ರೈಟ್ ರೀಸ್. ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಇವತ್ತು 28 ಮೇ 2026 ಇವತ್ತಿನ 22 ಕ್ಯಾರೆಟ್ ಹಾಗೆ 24 ಕ್ಯಾರೆಟ್ ಗೋಲ್ಡ್ ರೇಟ್ ಹಾಗೆ ಸಿಲ್ವರ್ ರೇಟ್ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಇವತ್ತಿನ ವಿಡಿಯೋ ಹಾಗೆ ಇನ್ನು ಮುಂದೆ ಬರುವಂತಹ ಗೋಲ್ಡ್ ಸಿಲ್ವರ್ ರೇಟ್ ಅಪ್ಡೇಟ್ ವಿಡಿಯೋಸ್ ಅಲ್ಲಿ ಪ್ರತಿಯೊಂದು ವಿಡಿಯೋಸ್ ಅಲ್ಲಿ ಕೂಡ ಒಂದು ವೆಲ್ತ್ ಟಿಪ್ ನ ಆಡ್ ಮಾಡ್ತಾ ಇದ್ದೀನಿ. ಗೋಲ್ಡ್ ಹಾಗೆ ಸಿಲ್ವರ್ ಪರ್ಚೇಸಿಂಗ್ ಅಥವಾ ರೀಸೆಲ್ಲಿಂಗ್ ರಿಲೇಟೆಡ್ ಟಾಪಿಕ್ಸ್ ಆಗಿ. ಸೊ ಗೋಲ್ಡ್ ಹಾಗೆ ಸಿಲ್ವರ್ ರೇಟ್ ಜೊತೆಗೆ ಒಂದು ವೆಲ್ತ್ ಟಿಪ್ ನ ನೀವು ತಿಳ್ಕೋಬೇಕು ಅನ್ನುವಂತ ಕ್ಯೂರಿಯಾಸಿಟಿ ನಿಮಗೆ ಇದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ. ಹಾಗೆ ಇನ್ನು ಮುಂದೆ ಬರುವಂತಹ ವಿಡಿಯೋಸ್ ಗಳ ಅಪ್ಡೇಟ್ ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಇವತ್ತು 28 ಮೇ 2026 ನ ಆಕ್ಚುಯಲ್ ಗೋಲ್ಡ್ ರೇಟ್ ಎಷ್ಟಿದೆ ಅಂತ ನೋಡೋದಾದ್ರೆ, ಪ್ರತಿ 1 ಗ್ರಾಮ್ 22 ಕ್ಯಾರೆಟ್ ಚಿನ್ನಕ್ಕೆ 14,305 ರೂಪಾಯಿ ಇದೆ. ಹಾಗೆ 10 ಗ್ರಾಮ್ ಚಿನ್ನಕ್ಕೆ 1,43,050 ರೂಪಾಯಿ ಆಗುತ್ತೆ. ಇನ್ನು 24 ಕ್ಯಾರೆಟ್ ಗೋಲ್ಡ್ ವಿಷಯಕ್ಕೆ ಬರೋದಾದ್ರೆ, ಪ್ರತಿ 1 ಗ್ರಾಮ್ಗೆ 15,606 ರೂಪಾಯಿ ಇದೆ. ಅದೇ 10 ಗ್ರಾಮ್ಗೆ 1,56,060 ರೂಪಾಯಿ ಇದೆ. ಹಾಗೆ ಇವತ್ತಿನ ಬೆಳ್ಳಿ ಅಥವಾ ಸಿಲ್ವರ್ ರೇಟ್ ಅಲ್ಲಿ ಏನು ವೇರಿಯೇಷನ್ ಆಗಿದೆ ಅಂತ ಹೇಳೋದಾದ್ರೆ, ಪ್ರತಿ 1 ಗ್ರಾಮ್ ಬೆಳ್ಳಿಗೆ 10 ರೂಪಾಯಿ ಕಡಿಮೆ ಆಗಿದೆ. ಅದೇ 10 ರೂಪಾಯಿನ 1 kg ಬೆಳ್ಳಿಗೆ ಲೆಕ್ಕ ಹಾಕೋದಾದ್ರೆ 10,000 ರೂಪಾಯಿ 1 kg ಬೆಳ್ಳಿ ಮೇಲೆ ಕಡಿಮೆ ಆಗಿದೆ. 1 ಗ್ರಾಮ್ ಬೆಳ್ಳಿ ರೇಟ್ ಎಷ್ಟಿದೆ ಅಪ್ಪ ಅಂತಂದ್ರೆ 275 ರೂಪಾಯಿ ಇದೆ. ಅದೇ 10 ಗ್ರಾಮ್ಗೆ ಲೆಕ್ಕ ಹಾಕಿದ್ರೆ 2,750 ರೂಪಾಯಿ ಆಗುತ್ತೆ. ಅದನ್ನೇ 1 kg ಬೆಳ್ಳಿಗೆ ಲೆಕ್ಕ ಹಾಕಿದ್ರೆ 2,75,000 ರೂಪಾಯಿ ಇವತ್ತಿನ 1 kg ಬೆಳ್ಳಿ ರೇಟ್ ಇದೆ. ಈ ಗೋಲ್ಡ್ ಹಾಗೆ ಸಿಲ್ವರ್ ರೇಟ್ ಅಪ್ಡೇಟ್ ಜೊತೆಗೆ ಇವತ್ತು ನಾನ್ ಕೊಡ್ತಿರುವಂತಹ ವೆಲ್ತ್ ಟಿಪ್ ಬಂದು, ನೀವು ನಿಮ್ಮ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ನಲ್ಲಿ ಕನ್ಸಿಡರ್ ಮಾಡಬೇಕಾಗಿರುವಂತಹ ಕೆಲವೊಂದು ಪಾಯಿಂಟ್ಸ್ ನ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಬಿ ಅಲರ್ಟ್. ನೀವೇನಾದ್ರೂ ನಿಮ್ಮ ಹತ್ರ ಇರುವಂತಹ ಓಲ್ಡ್ ಗೋಲ್ಡ್ ನ ಎಕ್ಸ್ಚೇಂಜ್ ಮಾಡಬೇಕು ಅಥವಾ ಅದನ್ನ ರೀಸೇಲ್ ಮಾಡಿ ಕರೆಂಟ್ಲಿ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಜುವೆಲ್ಸ್ ನ ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ, ಫಸ್ಟ್ ನಿಮ್ಮ ಓಲ್ಡ್ ಗೋಲ್ಡ್ ಪ್ಯೂರಿಟಿನ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಒಂದಲ್ಲ 2 ಜುವೆಲರ್ಸ್ ಹತ್ರ ಹೋಗಿ ನಿಮ್ಮ ಓಲ್ಡ್ ಗೋಲ್ಡ್ ನ ಕ್ಯಾರೆಟ್ ಮಿಷಿನ್ ಅಲ್ಲಿ ಇಟ್ಟು, ಅಲ್ಲಿ ಏನು ಕಂಪ್ಯೂಟರೈಸ್ಡ್ ಸಿಸ್ಟಮ್ ಅಲ್ಲಿ ಅವರು ಪ್ಯೂರಿಟಿನ ಚೆಕ್ ಮಾಡ್ತಾರಲ್ವಾ, ಅದು ನಿಮ್ಮ ಜುವೆಲ್ರಿನ ಯಾವ ಒಂದು ಪ್ಲೇಸ್ ಅಲ್ಲಿ ಇಟ್ಟು, ಅಂದ್ರೆ ಅದು ಹುಕ್ಸ್ ಹತ್ರ ಚೆಕ್ ಮಾಡ್ತಿದಾರ ಅಥವಾ ಪೆಂಡೆಂಟ್ ಹತ್ರ ಚೆಕ್ ಮಾಡ್ತಿದಾರ ಆ ಪ್ಯೂರಿಟಿನ ಅನ್ನೋದ್ರ ಮೇಲೆ ಆ ಒಂದು ಪ್ಯೂರಿಟಿ ವೇರಿ ಆಗುತ್ತೆ. ಸೊ ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಹಾಗೆ ಒಂದು ಕಂಪ್ಯೂಟರೈಸ್ಡ್ ಫಿಗರ್ಸ್ ಏನ್ ಬರುತ್ತಲ್ವಾ, ಅದನ್ನ ನೀವು ಒಂದ್ಸರಿ ನೋಡ್ಬೇಕಾಗತ್ತೆ, ಹೌದಾ ಅದು ಜೆನ್ಯೂನ್ ಆಗಿ ಅವ್ರು ಹೇಳ್ತಿರುವಂತ ಪ್ಯೂರಿಟಿನಲ್ಲೇ ಇದೆಯಾ ಅಂತ. ಸೊ ಒನ್ಸ್ ಜುವೆಲರ್ಸ್ ಹೇಳಿದಂತ ಪ್ಯೂರಿಟಿ ನಿಮ್ಗೆ ಕನ್ವಿನ್ಸ್ ಆದ್ಮೇಲೆ ಅವರು ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಗೆ ಒಂದು ವ್ಯಾಲ್ಯೂಯೇಷನ್ ಕೊಡ್ತಾರೆ. ಈ ಓಲ್ಡ್ ಗೋಲ್ಡ್ ನ ನೀವು ಮೆಲ್ಟ್ ಮಾಡಿಸಿ ಸೆಲ್ ಮಾಡಿದ್ರೆ ಇಷ್ಟೆಲ್ಲ ಇಷ್ಟು ಅಮೌಂಟ್ ಸಿಗ್ಬೋದು. ಅದು ಸರ್ಟೈನ್ ಪಾಯಿಂಟ್ ಗೆ ಒನ್ಸ್ ಮೆಲ್ಟ್ ಮಾಡಿದ್ಮೇಲೆ ನಾವು ಮತ್ತೆ ಪ್ಯೂರಿಟಿನ ಚೆಕ್ ಮಾಡ್ತೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಒಂದು 0.2% ಅಷ್ಟು ಹೆಚ್ಚಾಗ್ಬೋದು, ಇಲ್ಲ 0.2% ಕಡಿಮೆ ಆಗ್ಬೋದು. ಬಟ್ ಆನ್ ಅನ್ ಆವರೇಜ್ ನಿಮ್ಗೆ ಇಷ್ಟು ಸಿಗುತ್ತೆ ಅಂತ. ಆ ಒಂದು ವ್ಯಾಲ್ಯೂಯೇಷನ್ ನಲ್ಲಿ ನೀವು ಚೆಕ್ ಮಾಡ್ಕೋಬೇಕಾಗಿರುವಂತಹ ಫರ್ದರ್ ಪಾಯಿಂಟ್ಸ್ ಬಂದು, ಅಲ್ಲಿ ಎಷ್ಟು ವೇಸ್ಟೇಜ್ ನ ರೆಡ್ಯೂಸ್ ಮಾಡ್ತಿದ್ದಾರೆ ಅಂತ. ಆಲ್ಮೋಸ್ಟ್ 1 to 6% ವರೆಗೂ ಎವ್ರಿ ಜುವೆಲರ್ಸ್ ವೇಸ್ಟೇಜ್ ನ ರೆಡ್ಯೂಸ್ ಮಾಡೇ ಮಾಡ್ತಾರೆ. ಅದಲ್ದೇನೆ ಸರ್ವಿಸ್ ಚಾರ್ಜಸ್ ಅಂತ ಕೂಡ ಅವರು ಚಾರ್ಜ್ ಮಾಡ್ತಾರೆ. ಅವ್ರೇನು ಆಚಾರಿ ಬಂದು ಅದನ್ನ ಮೆಲ್ಟ್ ಮಾಡ್ತಾರೆ, ಹಾಗೆ ಅದರಲ್ಲಿ ಇರುವಂತಹ ಸ್ಟೋನ್ಸ್ ಎಲ್ಲ ರಿಮೂವ್ ಮಾಡ್ತಾರಲ್ವಾ, ಆ ಒಂದು ಚಾರ್ಜಸ್ ಅಂತ ಹೇಳಿ 20 to 25% ವರೆಗೂ ರೆಡ್ಯೂಸ್ ಮಾಡ್ತಾರೆ. ಇದಿಷ್ಟು ಅಲ್ದೇನೆ ನಿಮ್ ಕೈಗೆ 1,00,000 ಅಮೌಂಟ್ ಸಿಗುತ್ತೆ ಅಂತ ಅನ್ಕೊಳ್ಳಿ ನಿಮ್ಮ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಮೇಲೆ. ಅದನ್ನ ನೀವು ಅದೇ ಸೇಮ್ ಜುವೆಲರ್ಸ್ ಹತ್ರ ನೀವೆಲ್ಲಿ ಮೆಲ್ಟ್ ಮಾಡ್ಸಿರ್ತೀರ ಅಲ್ಲಿ ನೀವು ಸೆಲ್ ಮಾಡಿ ಆ 1,00,000ಕ್ಕೆ ಎಗೈನ್ ಮತ್ತೆ ನೀವು ಗೋಲ್ಡ್ ಪರ್ಚೇಸ್ ಮಾಡ್ಬೇಕಾಗತ್ತೆ. ಅಲ್ಲಿ ಗೋಲ್ಡ್ ಪರ್ಚೇಸ್ ಮಾಡುವಾಗ ಕೂಡ ನಿಮ್ಗೆ ಮತ್ತೆ ಹೊಸ ಒಡವೆ ಮೇಲೆ, ಹೊಸ ಜ್ಯುವೆಲ್ರಿ ಮೇಲೆ ಮೇಕಿಂಗ್ ಚಾರ್ಜಸ್, GST ಬಿದ್ದೇ ಬೀಳತ್ತೆ. ಬಟ್ ಒಂದು ಕ್ಯಾಲ್ಕುಲೇಷನ್ಗೆ ನಿಮ್ಗೆ ಒಂದು ಓಲ್ಡ್ ಗೋಲ್ಡ್ ಇಂದ 1,00,000 ಸಿಗ್ತಿದೆ ಅಂತ ಅನ್ಕೊಳ್ಳಿ. ಆ 1,00,000ಕ್ಕೆ ನೀವು ಜ್ಯುವೆಲ್ರಿನ ಆ ಒಂದು ಸೇಮ್ ಜ್ಯುವೆಲ್ಸ್ ಅಂತ ಪರ್ಚೇಸ್ ಮಾಡಿದ್ರೆ ನಿಮ್ಗೆ 1,00,000 ವರ್ತ್ ಜ್ಯುವೆಲ್ರಿ ಸಿಗುತ್ತೆ. ಅದು ಬಿಟ್ಟು ನೀವೇನಾದ್ರೂ ನಿಮ್ಗೆ ಗೋಲ್ಡ್ ಬದಲಿಗೆ ನಿಮ್ಗೆ ಕ್ಯಾಶ್ ಆಗಿ ಆ ಒಂದು ಟ್ರಾನ್ಸಾಕ್ಷನ್ ಆಗ್ಬೇಕು ಅಂತ ಅಂದ್ರೆ, ಅಲ್ಲಿ ಕೂಡ ನಿಮ್ಗೆ 3% ರೆಡ್ಯೂಸ್ ಮಾಡಿ ಕ್ಯಾಶ್ ನ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅಂದ್ರೆ 1,00,000ಕ್ಕೆ
3,000 ಕಡಿಮೆ ಆಗಿ ನಿಮ್ಗೆ 97,000 ಸಿಗುತ್ತೆ. ನೀವೇನಾದ್ರೂ ನಿಮ್ಮ ಓಲ್ಡ್ ಗೋಲ್ಡ್ ನ ಎಕ್ಸ್ಚೇಂಜ್ ಮಾಡ್ತಿದ್ದೀರಾ ಅಂದ್ರೆ ನೀವು ಮೊದಲಿಗೆ ಪ್ಯೂರಿಟಿನ ಚೆಕ್ ಮಾಡ್ಕೋಬೇಕು. ಅದಾದ್ಮೇಲೆ ನೀವು ಗೋಲ್ಡ್ ನ ಮೆಲ್ಟ್ ಮಾಡೋದಕ್ಕೆ ಪರ್ಮಿಷನ್ ಕೊಡಿ. ನಿಮ್ಗೆ ಓಕೆ ಇಲ್ಲ ಅಂದ್ರೆ ಗೋಲ್ಡ್ ನ ಮೆಲ್ಟ್ ಮಾಡಬೇಡಿ. ಬಿಕಾಸ್ ಎವ್ರಿ ಗೋಲ್ಡ್ ಹ್ಯಾಸ್ ಇಟ್ಸ್ ಓನ್ ಮೆಮೊರಿ ಅಂಡ್ ಎಮೋಷನ್ಸ್. ಒನ್ಸ್ ಅದು ಮೆಲ್ಟ್ ಆದ್ರೆ ಆ ಗೋಲ್ಡ್ ಜ್ಯುವೆಲ್ರಿ ನಿಮ್ಗೆ ಅದೇ ಡಿಸೈನ್ ಅಲ್ಲಿ ಮತ್ತೆ ಸಿಗಲ್ಲ. ಅದಾದ್ಮೇಲೆ ನೀವು ಚೆಕ್ ಮಾಡ್ಕೋಬೇಕಾಗಿರೋದು ವೇಸ್ಟೇಜ್ ಎಷ್ಟು ರಿಡ್ಯೂಸ್ ಮಾಡ್ತಿದ್ದಾರೆ, ಅದ್ರ ಜೊತೆಗೆ ಯಾವ್ದಾದ್ರು ಸರ್ವಿಸ್ ಚಾರ್ಜಸ್ ನ ಅದಕ್ಕೆ ಹಾಕಿ ಮತ್ತೆ ವ್ಯಾಲ್ಯೂಯೇಷನ್ ಕಡಿಮೆ ಆಗ್ತಾ ಇದೆಯಾ ಅಮೌಂಟ್ಗೆ ಕನ್ವರ್ಟ್ ಮಾಡಿದಾಗ ಅಂತ ಚೆಕ್ ಮಾಡ್ಕೋಬೇಕು. ಅದಾದ್ಮೇಲೆ ನೀವು ಆದಷ್ಟು ಅದೇ ಜ್ಯುವೆಲರ್ಸ್ ಇಂದ ಗೋಲ್ಡ್ ನ ಪರ್ಚೇಸ್ ಮಾಡಿ. ಬಿಕಾಸ್ ಮತ್ತೆ ನೀವೇನಾದ್ರು ಕ್ಯಾಶ್ ನ ಕಲೆಕ್ಟ್ ಮಾಡ್ಕೊಳ್ಳೋದ್ರೆ ಮತ್ತೆ 3% ನಿಮ್ಗೆ ಕಡಿಮೆ ಆಗುತ್ತೆ. ಇದಾಗಿತ್ತು ಇವತ್ತಿನ ವೆಲ್ತ್ ಟಿಪ್. ಹೋಪ್ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯ್ತು ಅಂತ. ಇದೇ ರೀತಿಯ ವೆಲ್ತ್ ಟಿಪ್ ಹಾಗೆ ಗೋಲ್ಡ್ ಸಿಲ್ವರ್ ರೇಟ್ ಅಪ್ಡೇಟ್ಗಾಗಿ ನನ್ನ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಯಾರೆಲ್ಲ ಜ್ಯುವೆಲ್ರಿನ ಪರ್ಚೇಸ್ ಅಥವಾ ಸೆಲ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಅವರಿಗೆ ಈ ಇನ್ಫಾರ್ಮೇಶನ್ ಖಂಡಿತ ನೆಸೆಸರಿ ಇರುತ್ತೆ. ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ದಕ್ಕೆ.